ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸಂಜೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಇದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ಮಹತ್ವದ ಸಭೆ ಇರೋದು. ರಾಜ್ಯದ 2 ಕ್ಷೇತ್ರಗಳಿಗೆ ಉಪಚುನಾವಣೆಯ ಹೊತ್ತಲ್ಲೇ ಮಹತ್ವದ CLP ಸಭೆ ಇದು. ಉಪಚುನಾವಣೆಯ ಜೊತೆಗೆ ಪಕ್ಕದ ರಾಜ್ಯ ಕೇರಳ ವಿಧಾನಸಭಾ ಚುನಾವಣೆ. ಅನೇಕ ಜನ ಶಾಸಕರುಗಳನ್ನು ಅಲ್ಲಿ ವೀಕ್ಷಕರನ್ನಾಗಿ ಮಾಡಲಾಗಿದೆ. ಅಲ್ಲಿ ಹೋಗಿದ್ದಾರೆ ಕರ್ನಾಟಕದ ಅನೇಕ ಜನ ಸಚಿವರು ಮತ್ತು ಶಾಸಕರು. ಕೇರಳದ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದು ಬೈ ಎಲೆಕ್ಷನ್ ಗೆಲುವಿಗೆ ತಂತ್ರವನ್ನು ರೂಪಿಸ್ತಾರಂತೆ. ಇದರ ಜೊತೆಗೆ ಶಾಸಕರಿಗೆ ಚುನಾವಣಾ ಜವಾಬ್ದಾರಿಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ. ಒಂದು ಕಡೆ ಶಾಮನೂರು ಮೊಮ್ಮಗನಿಗೆ ಅಂದರೆ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನ ಸ್ಫೋಟ ಆಗಿದೆ. ಬಸವರಾಜ ಶಿವಗಂಗಾ ಮತ್ತು ಅನೇಕ ಜನ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಶಾಸಕರು ಸಡ್ಡು ಹೊಡೆದಿರೋದನ್ನು ನಾವು ಗಮನಿಸಿದ್ದೀವಿ. ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಬೇಸರ ವ್ಯಕ್ತವಾಗ್ತಾ ಇದೆ. ಅದು ಚುನಾವಣೆಗೆ ಹಿಂದೇಟ ಆಗಬಾರ್ದು, ಮತ ವಿಭಜನೆ ಆಗಬಾರ್ದು ಎನ್ನುವಂತಹ ಆತಂಕ ಕೂಡ ಕಾಂಗ್ರೆಸ್ಗೆ ಸಹಜವಾಗಿದೆ. ಇದರ ಬಗ್ಗೆ ಅವರನ್ನು ಮನವೊಲಿಸುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಎಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮನವರಿಕೆ ಮಾಡ್ತಾರೆ. ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಬಗ್ಗೆಯೂ ಕೂಡ ಈ CLP ಸಭೆಯಲ್ಲಿ ಚರ್ಚೆ ಆಗುತ್ತೆ.